ಎಲ್ರಿಗೂ ನಮಸ್ಕಾರ ಆ್ಯಂಡ್ ಎಲ್ಲ ಮೀಡಿಯಾ ಮಾಧ್ಯಮದವರಿಗೆ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ದೀಪಕ್ ಸರ್ ಹೇಳ್ತಿದ್ರು ದಟ್ ರೇಚಲ್ನ ಹಾಕೊಂಡಿಂದ ಆಬ್ವಿಯಸ್ಲಿ ಶಿ ಇಸ್ ವೆರಿ ಗಾರ್ಜಿಯಸ್ ಆ್ಯಂಡ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಂದ ಕಮರ್ಷಿಯಲ್ ಡೈರೆಕ್ಟರ್ ಅನ್ನೋ ಒಂದು ಅವರ ಫ್ರೆಂಡ್ಸ್ ಎಲ್ಲ ಅಪ್ರೋಚ್ ಮಾಡಿದ್ರು ಅಂತ. ಸರ್ ಐ ಗ್ಯಾರಂಟಿ ಯು ನನ್ನಿಂದ ಇನ್ನೂ ದೊಡ್ಡ ಕಮರ್ಷಿಯಲ್ ಡೈರೆಕ್ಟರ್ ಆಗ್ತೀರಾ ನೀವು ಈ ಸಿನಿಮಾದ ಮುಖಾಂತರ. ಡೌಟೇ ಬೇಡ ಅದರಲ್ಲಿ. ನಮ್ಮ ಡೈಲಾಗು ಇದೆ ಅಲ್ಲ, ಡೌಟೇ ಬೇಡ ಅಂತ ಹಂಗೆ. ಕಮಿಂಗ್ ಟು ದಿ ಸಿನಿಮಾ, ಆ್ಯಕ್ಚುಲಿ ಫಸ್ಟ್ ಸತ್ಯಪ್ರಕಾಶ್ ಸರ್ನ ಮೀಟ್ ಆದಾಗ ಅವರೊಂದು ಕಥೆನ ಹೇಳ್ತೀನಿ ಹೇಗೆ ಅನ್ಸುತ್ತೆ ಅಂತ ಕೇಳಿದರು. ಬಟ್ ಅವ್ರಿಗೆ ಇಂಟೆನ್ಷನ್ ಇದ್ದಿದ್ದು ಇವಾಗ ಹೊಸ ಹೀರೋ ಬಂದಾಗ ಬರೀ ಆ್ಯಕ್ಷನ್ ಓರಿಯೆಂಟೆಡ್ ಅಥವಾ ಬರೀ ಲವ್ ಸ್ಟೋರಿನ ಯಾವ ಥರ ಇದು ಅಪ್ರೋಚ್ ಆಗುತ್ತೆ ಅನ್ನೋದು ಅವ್ರ ಥಾಟ್ ಪ್ರೊಸೆಸಲ್ಲಿ ಇದ್ದಿದ್ದು. ಹೊಸ ಹುಡುಗ ಬರೀ ಆ್ಯಕ್ಷನ್ನು ಬಡದಾಟನೇ ಸಿನಿಮಾ ಆಗಬಾರ್ದು, ಒಂದು ಹೊಸ ಆ್ಯಂಗಲಲ್ಲಿ ಲೆಟ್ಸ್ ಥಿಂಕ್ ಅಂದಾಗ ಇವರು ಡಿಸ್ಕಸ್ ಮಾಡ್ದಂಗೆ ಒಂದು ಕಥೆನ ಹೇಳಿದರು. ಹೇಗಿರುತ್ತೆ ಒಬ್ಬ ಹೊಸ ಹುಡುಗ ಅನ್ಲಾಕ್ ಮಾಡೋವಂಥ ಟ್ಯಾಲೆಂಟ್ ಇರುತ್ತೆ. ಸೊ ಹೀಗೆ ಫನ್ ಹೋಗ್ಬೇಕಾದ್ರೆ ಈ ಲೈಫ್ ಅನ್ನೋ ಲಾಕಲ್ಲಿ ಎಲ್ಲೋ ಒಂದು ಕಡೆ ಕಿತಾಪತಿಯಿಂದ ಸಿಗಾಕೊಂತಾರೆ. ಬಟ್ ಆ ಕಿತಾಪತಿಯಿಂದ ಅದನ್ನ ಹೇಗೆ ಆಚೆ ಬಂದು ಹೀರೋ ಜಸ್ಟ್ ಬರೋದಲ್ದೇನೆ ಅವನ ಜೊತೆ ಇರೋರ್ನು ಹೇಗೆ ಆಚೆ ಕರ್ಕೊಂಡ್ ಬರ್ತಾನೆ ಅನ್ನೋದೇ ಒಂದು ಮೋಟೋ ಆಗಿತ್ತು. ಫಸ್ಟ್ ಟೈಮ್ ರೀಡಿಂಗ್ ಕೂತಾಗ ತುಂಬಾ ಖುಷಿ ಆಯ್ತು ಕತೆ ಕೇಳಿದಾಗ, ಬಿಕಾಸ್ ನಾವೇ ಫುಲ್ ನಗ್ತಾ ಇದ್ವಿ ಕತೆ ಕೇಳಬೇಕಾದ್ರೆ. ದಟ್ಸ್ ವೇರ್ ಐ ಫೆಲ್ಟ್ ಎಸ್, ಈ ಸಿನಿಮಾನ ನಾನು ಒಪ್ಕೊಬೇಕು, ಈ ಸಿನಿಮಾ ನಾನು ಮಾಡಬೇಕು ಅಂತ. ಅದ್ರ ತಕ್ಕಂತೆ ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ ರೈಟರ್ ಸರ್ ಇರ್ಬೋದು, ಅವ್ರಿಗೆ ಏನು ವಿಷನ್ ಇತ್ತು, ಬಿಕಾಸ್ ಅವ್ರ ಥಾಟ್ ಪ್ರೊಸೆಸ್ ವರ್ಕ್ಸ್ ಅಟ್ ಎ ಡಿಫ್ರೆಂಟ್ ಲೆವೆಲ್. ಬಿಕಾಸ್ ಅವ್ರಿಗೆ ಒಂದಿಷ್ಟು ಅನುಭವಗಳಿರುತ್ತೆ, ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ನಮಗೆ ದಟ್ ಹ್ಯಾಸ್ ಟು ಫೀಲ್ ವಾವ್ ಫಾರ್ ದಿ ಯಂಗ್ ಜನರೇಷನ್ ನಾವು ಕತೆ ಕೇಳಿದಾಗ. ಬಟ್ ಅವರೆಲ್ಲ ಎಲ್ಲ ಇಂಪ್ಯಾಕ್ಟು ಇತ್ತು ನಾನು ಕತೆ ಕೇಳಿದಾಗ. ದಟ್ಸ್ ವೆನ್ ವಿ ಸೆಡ್ ಸರ್ ಶುರು ಮಾಡೋಣ ಈ ಪ್ರಾಜೆಕ್ಟ್ನ, ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ನೀವು ವಿಜುವಲಿ ನೋಡಿರ್ಬೋದು, ನಮ್ಗಳು ಏನೇ ವಿಷನ್, ಏನೇ ಥಾಟ್ ಪ್ರೊಸೆಸ್ ಇದ್ರು ಅದನ್ನ ವಿಜುವಲಿ ತರದೇ ಸಿನಿಮಾಟೋಗ್ರಫರ್. ಆ್ಯಂಡ್ ಲವಿತಣ್ಣ ಹ್ಯಾಸ್ ಡನ್ ಎ ವಂಡರ್ಫುಲ್ ಬ್ರಿಲಿಯಂಟ್ ಜಾಬ್ ಈ ಸಿನಿಮಾದಲ್ಲಿ. ಇನ್ನೊಂದು ಎಡಿಟಿಂಗ್ ಮ್ಯಾಟರ್ಸ್ ಎ ಲಾಟ್, ಬಿಕಾಸ್ ನನಗೆ ಸಿನಿಮಾ ಮಾಡ್ತಾ ಅನುಭವ ಆಯಿತು. ಸಿನಿಮಾ ಶುರು ಮಾಡಿದ್ದು ಅಜಯ್ ಅನ್ನೋರು ಎಡಿಟಿಂಗ್. ಒಂದು ಫ್ಯಾಬ್ಯುಲಸ್ ಜಾಬ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರು. ಬಟ್ ದೆನ್ ಕಂಪ್ಲೀಷನ್ ಬಂದ್ಬಿಟ್ಟು ಮಧು ತುಂಬಕೆರೆನೋ ಎಡಿಟರ್, ಹಿ ಕಂಪ್ಲೀಟೆಡ್ ಅವರ್ ಸಿನಿಮಾ ವಿತ್ ಎ ಕಮರ್ಷಿಯಲ್ ಟಚ್ ಇದಕ್ಕೆ ಯಾವಾಗ ಬೇಕಾದ ಆ ಆಸ್ಪೆಕ್ಟ್ ಅಲ್ಲಿ ಮುಗಿಸ್ಕೊಟ್ರು. ಆ್ಯಂಡ್ ರೇಚಲ್ ಬಗ್ಗೆ ಹೇಳಲೇಬೇಕು. ಶಿ ಇಸ್ ಆಲ್ವೇಸ್ ಆನ್ ಟೈಮ್, ಆಲ್ವೇಸ್ ಬ್ರಿಲಿಯಂಟ್. ಆ್ಯಂಡ್ ಫಸ್ಟಿಗೆ ಬಂದಾಗ ಕನ್ನಡ ಸ್ಕ್ರಿಪ್ಟ್ ಇರೋದ್ರಿಂದ ಪ್ರತಿಯೊಂದನ್ನು ಕೂತು ಅದನ್ನ ಹೇಗೆ ಅವ್ರು ಇಂಗ್ಲೀಷ್ನಲ್ಲಿ ಅವ್ರು ಕ್ಲೀನಾಗಿ ಅದನ್ನ ಬರ್ಕೊಂಡು, ಆ್ಯಂಡ್ ಶಿ ವಾಸ್ ವೆರಿ ಕ್ವಿಕ್. ಇದರಲ್ಲಿ ಶಿ ಡಿಂಟ್ ಟೇಕ್ ಲೈಕ್ ನಂಗೆ ಸರ್ ಇಷ್ಟು ದಿನ ಟೈಮ್ ಬೇಕು, ನಂಗೆ ಇದು ಬೇಕು, ಆ ಥರದ್ದು ಏನಿಲ್ಲ. ಅವ್ರು ಕೊಟ್ಟರು, ಶಿ ವೆಂಟ್ ಹೋಮ್, ಶಿ ರೆಡ್, ಅದು ಏನೇನು ಬೇಕಾದ ಕನ್ನಡ ಕನ್ವರ್ಟ್ ಮಾಡಿಕೊಂಡ್ರು ಬ್ರಿಲಿಯಂಟ್ ಆಗಿ ಬಂದು ನೆಕ್ಸ್ಟ್ ಡೇ ನಾವೆಲ್ಲ ರೀಡಿಂಗ್ ಕೂತಾಗ ಶಿ ಡಿಡ್ ವೆಲ್. ಸೊ ಅಲ್ಲಿ ಐ ಥಿಂಕ್ ಆಬ್ವಿಯಸ್ಲಿ ನೋಡೋದಕ್ಕೂ ತುಂಬ ಅದ್ಭುತವಾಗಿದ್ದಾರೆ. ಆ್ಯಂಡ್ ಶಿ ಹ್ಯಾಡ್ ಎ ನೇಮ್, ಲವ್ ಮಾಕ್ಟೇಲ್ ಟು ಹೀರೋಯಿನ್ ಅನ್ನೋದು. ಐ ಥಿಂಕ್ ಐ ಆಮ್ ಜಸ್ಟ್ ಲಕ್ಕಿ ಆ್ಯಂಡ್ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ರೇಚಲ್ ಆಸ್ ಮೈ. ಈ ರಾಘವನಿಗೆ ಒಂದು ಒಳ್ಳೆ ಜಾನಕಿನ ನೀವು ಅನ್ಲಾಕ್ ರಾಘವದಲ್ಲಿ ನೋಡ್ತೀರಾ. ನಮ್ಮ ಎಲ್ಲರ ಕನ್ಸುಗಳು ಏನೇ ಇದ್ರೂ ವಿ ನೀಡ್ ಪ್ರೊಡ್ಯೂಸರ್ಸ್ ಫಾರ್ ದಟ್, ಆ ಕನ್ಸನ್ನ ನನಸು ಮಾಡೋದಕ್ಕೆ. ಆ್ಯಂಡ್ ಮಂಜುನಾಥ್ ಸರ್ ಇರ್ಬೋದು, ಹಾಗೇನೆ ಗಿರೀಶ್ ಸರ್, ದೇ ವರ್ಕ್ಡ್ ರಿಯಲಿ ಹಾರ್ಡ್. ಬಿಕಾಸ್ ಅನ್ಲಾಕ್ ರಾಘವ ಒಂದು ರೋಲರ್ ಕೋಸ್ಟರ್ ಜರ್ನಿ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ನಾಟ್ ಜಸ್ಟ್ ಇನ್ ಸಿನಿಮಾ, ನಮ್ಗಳಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಕೆಲವೊಂದು ಆಯಿತು. ಬಟ್ ಎಲ್ಲದರಲ್ಲೂ ನಿಂತು ದಿ ಪ್ರೊಡ್ಯೂಸರ್ಸ್ ಹ್ಯಾವ್ ಸಪೋರ್ಟೆಡ್ ಅಸ್ ವೆರಿ ವೆಲ್ ಟು ಕಂಪ್ಲೀಟ್ ದ ಸಿನಿಮಾ. ಆ್ಯಂಡ್ ಸಿನಿಮಾ ರೀಸೆಂಟಾಗಿ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ರಿಗೂ ಧೈರ್ಯ ಬಂದಿದೆ ಅವಾಗ. ಬಿಕಾಸ್ ನಾವು ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು. ಬಟ್ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಟೀಮ್ಗೆ, ನಮ್ಗೆಲ್ರಿಗೂ ತುಂಬ ಖುಷಿ ಆಯ್ತು ದಟ್ ಇನ್ನೂ ನಾವು ಡಿಲೇ ಮಾಡೋದು ಬೇಡ, ರಪ ಸಿನಿಮಾ ನಾವು ಫಸ್ಟ್ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋ ಒಂದು ಆಸಕ್ತಿ ಮತ್ತೊಂದು ಹುಮ್ಮಸ್ ಬಂತು ನಮ್ಮೆಲ್ಲರೂ. ಐ ಥಿಂಕ್ ಸಿನಿಮಾ ಹ್ಯಾಸ್ ವರ್ಕ್ ರಿಯಲಿ ವೆಲ್. ಆ್ಯಂಡ್ ನಾನು ಸಾಧು ಸರ್ ಜೊತೆಗಿರ್ಬೋದು, ಅವಿನಾಶ್ ಸರ್, ಶೋಭರಾಜ್ ಸರ್, ರಮೇಶ್ ಭಟ್ ಸರ್, ಧರ್ಮಣ್ಣ, ಭೂಮಿ ಶೆಟ್ಟಿ, ಇನ್ನೂ ಹಲವಾರು ಕಲಾವಿದರು ಇದ್ರಲ್ಲಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ಇಂಟೆನ್ಷನ್ ಇದ್ದಿದೆ ಆಡಿಯನ್ಸ್ನ ನಗಿಸ್ಬೇಕು, ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ. ದೇ ಹ್ಯಾವ್ ಟು ಫುಲ್ಲಿ ಎಂಟರ್ಟೈನ್ ಬರಬೇಕು. ಸಿನಿಮಾದಲ್ಲಿ ನಾವು ಏನು ಮೆಸೇಜ್ ಕೊಟ್ಟು ಯಾರಿಗೂ ಏನೋ ಹೇಳ್ಬೇಕನ್ನೋದು ಏನೂ ಇಲ್ಲ. ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಖುಷಿಯಾಗಿ. ನಿಮ್ಮಲ್ಲಿ ಏನೇ ಲಾಕ್ ಆಗಿದ್ರು, ಏನೇ ಮನ್ಸಲ್ಲಿ ನೋವಿದ್ರು, ಸಿನಿಮಾ ನೋಡಿ ಅನ್ಲಾಕ್ ಆಗಿ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಸ್ಕ್ರೀನಿಂದ ಹೊರಡ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಂದ್ರೆ ನೆಕ್ಸ್ಟ್ February 7th ಮೋರ್ ದೆನ್ ರಿಲೀಸಿಂಗ್, ಐ ವುಡ್ ಸೇ ವಿ ಆರ್ ರೊಮ್ಯಾನ್ಸಿಂಗ್ ಆನ್ February 7th. ಇನ್ನು ಪ್ರೇಕ್ಷಕರು ಬಂದು ನೋಡಬೇಕು, ಅವ್ರ ಮನೆ ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ. ಈ ಇನ್ ಬಿಟ್ವೀನ್ ನಿಮ್ಮ ಎಲ್ಲ ಮೀಡಿಯಾದವರ ನಮಗೆ ಪ್ರೋತ್ಸಾಹ ಮತ್ತು ಸಪೋರ್ಟ್ ಬೇಕಾಗೇ ಆಗುತ್ತೆ, ಬಿಕಾಸ್ ಅವ್ರಿಗೆ ರೀಚ್ ಆಗೋದಕ್ಕೆ. ಸೊ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಇಡೀ ತಂಡ ಮತ್ತು ಈ ಹೊಸ ಕಲಾವಿದನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Any question? Okay, sure. ಎಲ್ರಿಗೂ ನಮಸ್ಕಾರ. ಸೊ ನನಗೆ ಈ ಸಿನಿಮಾ 2020
22 ಅಲ್ಲಿ ದೀಪಕ್ ಸರ್ ನಾನು ಅವತ್ತು ಗೋವಾನಲ್ಲಿದ್ದು ಐ ಸ್ಟಿಲ್ ರಿಮೆಂಬರ್ ದಟ್ ಕಾಲ್. ಸರ್ ಫೋನ್ ಮಾಡಿಬಿಟ್ಟು ಹೇಳಿದ್ರು ಈ ಥರ ಒಂದು ಕತೆ ಇದೆ, ವುಡ್ ಯು ಲೈಕ್ ಟು ಲಿಸನ್ ಅಂತ. ಸೊ ಸೆಟ್ ಸರ್ ನಾನು ವಾಪಸ್ ಬಂದಾಗ ನಾನು ಆಫೀಸ್ ಬರ್ತೀನಿ, ನನ್ನ ಕತೆನ ಕೇಳ್ತೀನಿ ಅಂತ. ಸೊ ಆಫೀಸ್ ಹೋದೆ ಆ್ಯಂಡ್ ನಾನು ನನ್ನ ಮಮ್ಮಿ ಇಡೀ ನರೇಷನಲ್ಲಿ ನಗ್ ಐ ಸೆಡ್ ಅಟ್ ಒನ್ ಪಾಯಿಂಟ್ ನನಗೆ ಅನಿಸ್ತು ನನಗೆ ಈ ಸಿನಿಮಾ ಕನ್ಫರ್ಮ್ ನಾನು ಮಾಡ್ತೀನಿ ಅಂತ. ಬಿಕಾಸ್ ನರೇಷನ್ ಅಷ್ಟೊಂದು ಚೆನ್ನಾಗಿತ್ತು, ಅಷ್ಟೊಂದು ಇಮೋಷನ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆ ಒಂದು 1 hour ಸ್ಪ್ಯಾನಲ್ಲಿ. ದೀಪಕ್ ಸರ್ ಕೂಡ ಇತ್ತು, ಸತ್ಯ ಸರ್ ಕೂಡ ಇತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕನ್ಫರ್ಮ್ ಮಾಡಿದೆ ದಟ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಆ್ಯಂಡ್ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಆ್ಯಂಡ್ ಎಲ್ಲ ದಿನ ನಮ್ಮ ಇಡೀ ಟೀಮ್, ನಮ್ಮ ಡೈರೆಕ್ಷನ್ ಟೀಮ್, ನಮ್ಮ ರೈಟರ್ಸ್ ರೂಮ್ ಎಲ್ಲರೂ ಆಫೀಸಲ್ಲಿ ಬೆಳಗ್ಗೆ ಬಂದುಬಿಟ್ಟು ಎಲ್ಲರಿಗೂ ಸ್ಕ್ರಿಪ್ಟ್ ಇರುತ್ತೆ ಆ್ಯಂಡ್ ಎಲ್ಲರೂ ಅವ್ರ ಡೈಲಾಗ್ಸ್ ಕನ್ನಡಲ್ಲಿ ಹೇಳಿ ಪ್ರಾಕ್ಟೀಸ್ ಮಾಡಿ ಆ ಒಂದು ಇಮೋಷನ್, ಆ ಒಂದು ಇಂಟೋನೇಷನಲ್ಲಿ ಹೇಳಿ ನಮಗೆ ಐ ಥಿಂಕ್ ಆಲ್ಮೋಸ್ಟ್ ಒಂದು 3-4 ರೀಡಿಂಗ್ಸ್ ಇತ್ತು ದಿನ. ಆ್ಯಂಡ್ ಅಷ್ಟೊಂದು ಪ್ರಿಪರೇಷನ್ಸ್ ಇತ್ತು. ಬಿಕಾಸ್ ಆ್ಯಂಡ್ ಅದು ಎಷ್ಟು ಹೆಲ್ಪ್ ಆಯ್ತಂದರೆ ನಾವು ಸೆಟ್ಟಲ್ಲಿ ಹೋಗುವಾಗ ಎಲ್ಲರಿಗೂ ಎಲ್ಲ ಗೊತ್ತಿತ್ತು. ಲೈಕ್ ಈ ಸೆಟ್ಟಲ್ಲಿ ಇದೇ ಡೈಲಾಗ್, ಇದೇ ನಮ್ಮ ಕಾಸ್ಟ್ ಇರುತ್ತೆ, ನಮ್ದು ಲೊಕೇಶನ್ಸ್ ಎಲ್ಲ ನಮ್ದು ಆಟೋಮ್ಯಾಟಿಕ್ಲಿ ಬಂತು. ಆ್ಯಂಡ್ ಐ ಥಿಂಕ್ ಆ ಒಂದು ಪ್ರಿಪರೇಷನ್ಸ್ ತುಂಬ ಇಂಪಾರ್ಟೆಂಟ್ ಇತ್ತು, ಎಸ್ಪೆಷಲಿ ಆಸ್ ಆ್ಯಕ್ಟರ್ಸ್. ಅದು ತುಂಬ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಅದು ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಷನ್ ಟೀಮ್ ಆ್ಯಂಡ್ ದ ರೈಟಿಂಗ್ ಟೀಮ್. ಆ್ಯಂಡ್ ನನಗೆ ಅಫ್ಕೋರ್ಸ್ ಅನ್ಲಾಕ್ ರಾಘವ ಒಂದು ಸಿನಿಮಾ ಸರ್ ಮತ್ತು ಮಿಲಿಂದ್ ಹೇಳಿರ್ತಾರ, ಇಟ್ ಈಸ್ ಒಂದು ಲಾಕಲ್ಲಿ ನಾವು ಲೈಫಲ್ಲಿ ಹೆಂಗೆ ಅನ್ಲಾಕ್ ಮಾಡ್ತೀವಿ ಅಂತ ಒಂದು ಸ್ಟೋರಿ ಹೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಅ ರಾಮ್ ಕಾಮ್. ಆ್ಯಂಡ್ ಪ್ಯಾರಲಲ್ ಆಗಿ ನಮಗೊಂದು ವಾಟ್ ಯು ಸೇ ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಒಳ್ಳೆ ಮಾರಲ್ ಇದೆ. ಆ್ಯಂಡ್ ಆ್ಯಕ್ಷನ್, ಅಫ್ಕೋರ್ಸ್ ರೊಮ್ಯಾನ್ಸ್, ಕಾಮಿಡಿ ಅದು ಎಲ್ಲ ಇದೆ. ಆ್ಯಂಡ್ ಆಲ್ಸೋ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಈ ಒಂದು ಸಿನಿಮಾ ತುಂಬ ಡಿಫ್ರೆಂಟ್ ಆಗಿತ್ತು ಕ್ಯಾರೆಕ್ಟರ್ ವೈಸ್. ರೊಮ್ಯಾನ್ಸ್ ಅಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಹೀರೋ ಹೀರೋಯಿನ್ ಒಂದು ಕಾಲೇಜಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ. ಬಟ್ ಈ ಒಂದು ಸಬ್ಜೆಕ್ಟ್ ಒಂದು ಡಿಫ್ರೆಂಟ್ ಎನ್ವೈರ್ಮೆಂಟಲ್ಲಿ ನಾವು ಶೂಟ್ ಮಾಡಿದ್ವಿ. ಬಿಕಾಸ್ ಇಟ್ ಈಸ್ ನಾನು ಒಂದು ಆರ್ಕಿಯಾಲಜಿಸ್ಟ್ ಈ ಸಿನಿಮಾದಲ್ಲಿ, ನನ್ನ ಪಾತ್ರ ಹೆಸರು ಜಾನಕಿ ಅಂತ. ಸೊ ನಾವು ಚಿತ್ರದುರ್ಗಲ್ಲಿ ನಾವು ಶೂಟ್ ಮಾಡಿದ್ವಿ. ಆ ಒಂದು ಎನ್ವೈರ್ಮೆಂಟಲ್ಲಿ ನಾವು ಹೆಂಗ್ ರೊಮ್ಯಾನ್ಸ್ ತೋರಿಸ್ಬೋದು, ನಮ್ಮ ಕೆಲಸ ಹೆಂಗ್ ತೋರಿಸ್ಬೋದು, ನಮ್ಮ ಕಥೆಯಿಂದ ಹೆಂಗ್ ಟ್ರಾವೆಲ್ ಮಾಡ್ಬೋದು ಅಂತ. ಲೈಕ್ ದೀಪಕ್ ಸರ್ ಸೆಟ್ ಚಿತ್ರದುರ್ಗ ನಾವು ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದೀವಿ ಅಂತ. ಇಟ್ ಈಸ್ ಈವನ್ ಬೆಟರ್ ದೆನ್ ಟೆಕ್ಸಸ್. ಲೈಕ್ ಹೌ ಸರ್ ಪ್ರಾಮಿಸ್ಡ್ ಮೀ, ನಾವು ಟೆಕ್ಸಸ್ ಹೋಗ್ತಾ ಇದ್ದೀವಿ ಶೂಟ್ಗೆ, ಬಟ್ ಸರ್ ಟುಕ್ ಮಿ ಟು ಚಿತ್ರದುರ್ಗ. ಬಟ್ ಐ ಥಿಂಕ್ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಟೀಮ್. ಆಲ್ಸೋ ಟೀಮ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಲಿಂದ್ ಹೇಳ್ತಾರೆ ಟೂ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್, ಬಟ್ ನಾನು ನಂಬ್ತೀನಿ ದಟ್ ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಇದೆ. ಆ್ಯಂಡ್ ನಮ್ಮ ಟೈಮ್ Feb 7th. ಆ್ಯಂಡ್ ಐ ಬಿಲೀವ್ ದಟ್ ದೇರ್ ವಾಸ್ ಅ ರೀಸನ್ ವೈ ದೇರ್ ವಾಸ್ ಅ ಡಿಲೇ. ಬಿಕಾಸ್ ಅಷ್ಟು ಟೈಮಲ್ಲಿ ನಮ್ದು ಏನೇ ಎಫರ್ಟ್ಸ್ ಹಾಕ್ಬೋದು ಸಿನಿಮಾ ಟು ಬೆಟರ್ ದ ಸಿನಿಮಾ, ಅದೆಲ್ಲ ಈ ಟೈಮ್ ನಾವು ಎಲ್ಲರೂ ಯೂಸ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ನ, ಒಳ್ಳೆ ಸಿನಿಮಾನ ಆಚೆ ತಗೊಂಡು ಬರ್ತಾ ಇದ್ದೀವಿ ಆನ್ ದ 7th of February. ಸೊ ಎಲ್ಲರೂ ಬಂದು ನೋಡಿ. ಬಿಕಾಸ್ ಇದೊಂದು ಚಿಕ್ಕ ಸಿನಿಮಾ, ಹೊಸ ಟೀಮ್, ಎಲ್ಲರೂ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಆಸ್ ಅ ಇಂಡಸ್ಟ್ರಿ ಆ್ಯಂಡ್ ಟು ಸಪೋರ್ಟ್ ಕನ್ನಡ ಸಿನಿಮಾ ಎಲ್ಲರೂ ಬಂದು ಅನ್ಲಾಕ್ ರಾಘವ ನೋಡಿ ಅಂತ. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೀಪಕ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಚಾನ್ಸ್. ಮಿಲಿಂದ್ ಅವರು ತುಂಬ ಸಪೋರ್ಟಿವ್ ಆಗಿದೆ. ಹಿ ಈಸ್ ದ ಮೋಸ್ಟ್ ಜೆಂಟಲ್ ಆ್ಯಕ್ಟರ್. ತುಂಬ ಮೂಡ್ಸ್ ನೋಡಿದ್ದೀರಾ ಟೀಸರಲ್ಲಿ, ಬಟ್ ಆ್ಯಸ್ ಅ ಪರ್ಸನ್ ತುಂಬ ಜೆಂಟಲ್ ಆಗಿದೆ, ವೆರಿ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಐ ಥಿಂಕ್ ಆಸ್ ಅ ಕೋ ಆ್ಯಕ್ಟರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸಮ್ ಒನ್ ಹೂ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಅಫ್ಕೋರ್ಸ್ ಮಂಜುನಾಥ್ ಸರ್ ಅವರು ಹೇಳ್ಬೇಕಂದ್ರೆ ಹಿ ಈಸ್ ಆಲ್ಮೋಸ್ಟ್ ಲೈಕ್ ಅ ಫಾದರ್ ಫಿಗರ್. ಇದು ಇಟ್ ವುಡ್ ಬಿ ರಾಂಗ್ ಟು ಸೇ ಇಟ್ ಇನ್ ಎನಿ ಅದರ್ ಕಾಂಟೆಕ್ಸ್ಟ್, ಬಟ್
ಈ ಒಂದು ಸಿನಿಮಾದಲ್ಲಿ ಸರ್ ಹ್ಯಾಸ್ ಗಿವನ್ ಮೀ ಸೋ ಮಚ್ ಅಶ್ಯೂರಿಟಿ. ತುಂಬ ಗ್ಯಾಪ್ ಇತ್ತು, ಬಟ್ ಸರ್ ದಿನ ಲೈಕ್ ಒನ್ಸ್ ಇನ್ 2 weeks ಫೋನ್ ಮಾಡ್ತಾರೆ. ಆ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ, ಲೈಕ್ ಸಿನಿಮಾ ಬರುತ್ತೆ, ಚೆನ್ನಾಗಿ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಆ ಒಂದು ಅಶ್ಯೂರೆನ್ಸ್ ಆಸ್ ಅನ್ ಆಕ್ಟರ್ ತುಂಬ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಾವು ತುಂಬ ಸಿನಿಮಾಸ್ ಮಾಡ್ತೀವಿ, ಬಟ್ ಆ ಒಂದು ರಿಲೀಸ್ ಡೇಟ್ ಟು ಸಿ ಫಾರ್ ದ ಫಿಲ್ಮ್ ಟು ಸಿ ದ ಡೇ, ಒಂದು ರಿಲೀಸ್ ಡೇಟ್ ನೋಡುವಾಗ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಆ್ಯಂಡ್ ಐ ಥಿಂಕ್ ಆ ಒಂದು ನಂಬಿಕೆ ಮೇಲೆ ವಿ ಹ್ಯಾವ್ ಸ್ಟೇಡ್ ಟುಗೆದರ್ ಆಸ್ ಅ ಟೀಮ್, ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಟೀಮ್ ಆಫ್ ಅನ್ಲಾಕ್ ರಾಘವ. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ಲವಿತ್ ಸರ್, ಅಫ್ಕೋರ್ಸ್ ವಿಜುವಲ್ಸ್ ನೋಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲವಿತ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬಾ ಇಟ್ ಈಸ್ ಅ ವೆರಿ ಫನ್ experience. And of course Satya sir script ಬರ್ದಿದ್ದಾರೆ. I think Satya sir the taste ನೇ ಬೇರೆ, because of course he's a national award winning director, but ಅವ್ರದ್ದು ಒಂದು ಟೇಸ್ಟ್ ಬೇರೆ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಥಿಂಕ್ ದಟ್ ಬ್ರಿಂಗ್ಸ್ ಔಟ್ ಅ ಡಿಫ್ರೆಂಟ್ ಸೈಡ್ ಆಫ್ ಟು ಹಿಸ್ ಕ್ರಿಯೇಟಿವಿಟಿ. ಆ್ಯಂಡ್ ಅಫ್ಕೋರ್ಸ್ ಅನೂಪ್ ಸೀಲನ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ನನ್ನ ಹುಡುಗಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್, ಸೊ ನಾವು February 7th ಬರ್ತಾ ಇದ್ದೀವಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಾತಾಡಬೇಕು ಅಂದ್ಕೊಂಡಿದ್ದೀನಿ, ಎಲ್ಲ ಮಾತಾಡಿದ್ದಾರೆ, ಆದ್ರೂ ನಿರ್ಮಾಪಕನಾಗಿ ಮಾತಾಡ್ತೇನೆ. ಇದು ನನ್ನ 4ನೇ ಸಿನಿಮಾ. ಇದು ಉದ್ಘರ್ಷ, ವೀಕೆಂಡ್, ಮ್ಯಾನ್ ಆಫ್ ದ ಮ್ಯಾಚ್, ಅನ್ಲಾಕ್ ರಾಘವ. ಅನ್ಲಾಕ್ ರಾಘವ ಪಿಕ್ಚರ್ ಮಾಡಬೇಕಾದ್ರೆ ಅದು ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಾಗ ಅದು ಬೇರೆ ಥರನೇ ಏನೇನೋ ಮನಸ್ಸಲ್ಲಿ ಇಟ್ಕೊಂಡು ಕನಸುಗಳು ಇಟ್ಕೊಂಡು ಶುರು ಮಾಡ್ಕೊಂಡು ಫುಲ್ ಅದನ್ನು. ಅದು ಆದರೆ ಯಾವುದೇ ಒಂದು ಚಿತ್ರನೂ ಹೊಂದ್ಕೊಂಡಾಗ ಒಂದು 6 ತಿಂಗಳಲ್ಲಿ ಮುಗಿಸಿ ರಿಲೀಸ್ ಮಾಡಿಬಿಡ್ತೀವಿ, ಇಲ್ಲ ಇಮ್ಮಿಡಿಯೇಟಾಗಿ ಮುಗಿಸ್ಬಿಡ್ತೀವಿ, ಅದಾಗಲ್ಲ ಅದನ್ನು. ಯಾಕಂದರೆ ಸಿನಿಮಾ ಮಾಡಿದ ಮೇಲೆ ಅಪ್ ಟು ಸ್ಯಾಟಿಸ್ಫ್ಯಾಕ್ಷನ್ವರೆಗೂ ಆ ಪ್ರೆಸೆಂಟೇಷನ್ ಬರಬೇಕು ಅದನ್ನು. ಅದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ನಿರ್ದೇಶಕರು ಇರ್ತಾರೆ, ರೈಟರ್ ಇರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ಎಡಿಟಿಂಗ್ ಇರುತ್ತೆ, ಪ್ರತಿಯೊಂದು DOP ಕೆಲಸ ಇರುತ್ತೆ, ಪ್ರತಿಯೊಂದು ಕೌಂಟ್ ಆಗುತ್ತೆ. ನಮಗೆ ಒಂದು ಮೂವಿ ಮಾಡಬೇಕಾದ್ರೆ ನಮಗೆ ಒಂದು ಆರ್ಟಿಸ್ಟ್ದು ನಮಗೆ ಏನಾದ್ರು ಅವತ್ತು ಮಳೆ ಬರ್ತಾ ಇತ್ತು. ನಮ್ಮ ಸುಮಾರು ಸರ್ತಿ ನಮ್ಮ ಸಿನಿಮಾದಲ್ಲಿ ಮಳೆ ಬಂದು ನಮ್ಗೆ ಡೀಲ್ ಆಗಿದೆ. ಚಿತ್ರದುರ್ಗದಲ್ಲಿ ಮಳೆ ಬಂತು, 1 ತಿಂಗಳು ಎಗರ್ಕೊಂಡು ಅಲ್ಲೇ ಹೋಯ್ತು ಅದನ್ನು. ಅದು ಸಿನಿಮಾ ನಾವಿಲ್ಲಿ ಬೆಂಗಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ಸಾಧು ಸರ್ ಎಲ್ಲ ಫುಲ್ ದೊಡ್ಡ ಟೀಮ್ ಇಟ್ಕೊಂಡಾಗ ನಮ್ಗೆ ಸಮಸ್ಯೆ ಆಗ್ಬಿಡುತ್ತೆ ನಮಗೆ. ಅದನ್ನು ಒಂದು ಸರ್ತಿ ಈಗೇನು ಮಳೆ ಬಂತು, ಸಾಧು ಸರ್ದು 1-2 ತಿಂಗಳು ಟೈಮಿಗೆ ಕರ್ಕೊಂಡು ಹೋಯ್ತು ಅದನ್ನು. ಅದು ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ನಮಗೆ ಸದಸ್ಯರು ಸಿಗ್ತಾರೆ, ಎಲೆಕ್ಷನ್ ಅನೌನ್ಸ್ ಆಯ್ತು ಆ ಟೈಮಲ್ಲಿ, ಅವರು 2 ತಿಂಗಳು ಸಿಗಲಿಲ್ಲ. ಈ ಥರದ್ದೆಲ್ಲ ವಿಚಾರ ಇರುತ್ತೆ. ಆಮೇಲೆ ಪ್ರತಿಯೊಬ್ಬ ಟೆಕ್ನಿಷಿಯನ್ನ ಹಿಡ್ಕೊಂಡು ನಾನು ಕರೆಕ್ಟಾಗಿ ಪ್ರಾಪರಾಗಿ ಬರ್ತೀನಿ ಅಂತಂದಾಗ ಅದು ಟೈಮ್ ಪ್ರೊಸೆಸ್. ಅದನ್ನು ಎಲ್ಲರೂ ಇಂಡಿವಿಜುವಲಾಗಿ ಅವ್ರದ್ದೇ ಫ್ರೀ ಸಿಗಬೇಕು, ಅದನ್ನು ಬೇರೆ ವರ್ಕ್ ಮಾಡ್ತಿರ್ತಾರೆ ಬಿಟ್ಕೊಂಡು ನಮ್ಮ ಕೆಲಸಕ್ಕೆ ಬರಬೇಕು. ಆಮೇಲೆ ಸಿನಿಮಾ ಎಲ್ಲ ಮಾಡಿದ್ಮೇಲೆ ಲಾಸ್ಟ್ ನಾವು ನೋಡಿದಾಗ ಒಂದು ಸರ್ತಿ ಇನ್ನೇನೋ ಬೇಕು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಮತ್ತು ಇನ್ನೊಬ್ಬ ಎಡಿಟರ್ನ ಕರ್ಕೊಂಡು ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದಾಗ ಸೊ ಮೊನ್ನೆ ನಾವು ನೋಡಿದಾಗ ಅದನ್ನು ನಮ್ಮ ಜನ ತೃಪ್ತಿ ಆಯಿತು, ಭಾಳ ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಇಮ್ಮಿಡಿಯೇಟಾಗಿ ನಾವು ರಿಲೀಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು. ಚಿತ್ರ ಚೆನ್ನಾಗಿ ಬಂದಿದೆ ಭಾಳ. ಇದ್ರ ಒಳಗಡೆ ನಾವು ಸರ್ತಿ ಸಾಂಗಲ್ಲಿ ಶೂಟಿಂಗಿಗೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಇಲ್ಲ ಹೊರಗಡೆ ಬ್ಯಾಂಕಾಕ್ ಹೋಗೋಣ, ದುಬೈ ಹೋಗೋಣ, ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಸ್ಪೆಷಲಿ ಈ ಸಾಂಗಲ್ಲೇ, ಈ ಸಾಂಗಿಗೆ ಹೊರಗಡೆ ಹೋಗಲೇಬೇಕು. ಆ ಸಾಂಗ್ ಭಾಳ ಚೆನ್ನಾಗಿದೆ. ಇನ್ನೊಂದು ರಾಘವ ಇದೆ, ಅದನ್ನು ಅಲ್ಲೇ ತೆಗಿಬೇಕು ಅಂತ ಅಂದ್ಕೊಂಡ್ವಿ. ಇಲ್ಲ ಬೇಡ ನಮ್ಮದು ನೇಟಿವಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಚಿತ್ರದುರ್ಗ, ಇದರಲ್ಲಿ ವರ್ಷ ಅನ್ಸುತ್ತೆ ನಿಮಗೆ. ಇದನ್ನು ನಾವು ಹೇಳೋವರೆಗೂ ನಿಮ್ಗೆ ಗೊತ್ತಾಗತ್ತ, ಫ್ಯಾನ್ ಇಲ್ಲ ಅಂದರೆ ನೀವು ಚಿತ್ರದುರ್ಗ ಅಂದ್ಕೊಳ್ಳಲ್ಲ. ಅದನ್ನಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ನೀವು ಇದು ಸ್ಕ್ರೀನ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಇರೋದ್ರಿಂದ ನೋಡಿ ಭಾಳ ಬ್ಯೂಟಿಫುಲ್ ಕಾಣುತ್ತೆ. ಅದನ್ನು ರಾಘವನು ಚಿತ್ರದಲ್ಲಿ ಶೂಟ್ ಆಗಿದೆ. ಇನ್ನೂ ಒಂದು ಸಾಂಗ್ ಇದೆ, ಅದು ಇಲ್ಲೇ ಬೆಂಗಳೂರೇ ಶೂಟ್ ಮಾಡಿದ್ದೀವಿ. ನಮ್ಮ ನೇಟಿವಿಟಿನ ಕಟ್ಕೊಟ್ಟಿದ್ದೀವಿ ಕಂಪ್ಲೀಟಾಗಿ. ಒಂದು ಹಳ್ಳಿ ಕಡೆ ಒಂದು ವಾತಾವರಣ, ಅಲ್ಲೊಂದು ಬಾಲ್ಯದಲ್ಲಿ ಒಂದು ಸ್ನೇಹ, ಒಂದು ಪ್ರೀತಿ, ಅದು ಬೆಳ್ಕೊಂಬಂದು ಕೊನೆಗೆ ಏನಾಗುತ್ತೆ, ಇದು ಒಂದು ಬೇರೆ ಥರ ಜಾನರಲ್ಲಿದೆ. ಚೆನ್ನಾಗಿದೆ. ರಾಮ್ ಕಾಮ್ ಸಬ್ಜೆಕ್ಟ್ ಇದೆ. ಅದು ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ಸಹಕಾರದಿಂದ ಈಗ ಒಂದು ತೃಪ್ತಿದಾಯಕವಾಗಿ ನಿಂತ್ಕೊಂಡಿದೆ. ಈಗ ನಾನು ನಿಮ್ಮ ಎದುರಿಗೆ ನಾನು ಧೈರ್ಯವಾಗಿ ಹೇಳ್ಬೋದು ನಮ್ಗೆ ತೃಪ್ತಿಯಾಗಿದೆ ಅಂತ ಅನಿಸಿದ ಮೇಲೆ ನಾನು ನಿಮಗೆ ಧೈರ್ಯವಾಗಿ ಹೇಳ್ತೀನಿ, ನಿಮಗೂ ತೃಪ್ತಿ ಆಗುತ್ತೆ. ನೀವೆಲ್ಲ ಬಂದು ಸಿನಿಮಾ ನೋಡಿ ಹರಿಸಿ. ಒಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ಇವತ್ತು ಕಷ್ಟ ಆಗ್ತಾ ಇದೆ. ನಾವು ಹೊರಗಡೆಯಿಂದ ಬರೋ ಸಿನಿಮಾಗಳನ್ನ ಭಾಳ ನೋಡ್ತೀವಿ, ಬಹುಶಃ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದು ಮಲಯಾಳಂ ಪಿಕ್ಚರ್ ಭಾಳ ಚೆನ್ನಾಗಿ ಬರುತ್ತೆ, ತೆಲುಗು ಪಿಕ್ಚರ್ಸ್ ಚೆನ್ನಾಗಿ ಬರುತ್ತೆ, ಹಿಂದಿ ಚೆನ್ನಾಗಿ ಬರುತ್ತೆ. ನಮ್ಮ ಕನ್ನಡ ಪಿಕ್ಚರ್ ಅಂತ ನಮ್ಗೆ ಇಷ್ಟನೇ ಆಗಲ್ಲ. ಈಗೆಲ್ಲ ಇರುತ್ತೆ, ಅದನ್ನ ಅಟ್ಲೀಸ್ಟ್ ಬಂದು ನೋಡ್ಬೇಕಲ್ಲ. ಅದು ನಮ್ಮ ಕನ್ನಡ ಪಿಕ್ಚರ್ಸ್ ಎಷ್ಟು ಒಂದು ಸಿನಿಮಾನ ಕಟ್ಕೊಡ್ಬೇಕಾದ್ರೆ ಹಿಂದ್ಗಡೆ ಎಷ್ಟು ಪರಿಶ್ರಮ ಇರುತ್ತೆ, ಅವ್ರದ್ದೊಂದು ಸಮಯ, ಹಣ, ಅವ್ರದ್ದೊಂದು ಪರಿಶ್ರಮ ಎಲ್ಲದೂ ಕೌಂಟ್ ಆಗುತ್ತೆ. ಅದನ್ನು ಅದು
ಒಂದು ಬಂದು ನೋಡೋಣ, ಒಂದು ಅವ್ರಿಗೊಂದು ಎನ್ಕರೇಜ್ ಮಾಡೋಣ ಅನ್ನೋ ಒಂದು ಮನೋಭಾವನೆಯಿಂದ ಬರಬೇಕಾಗತ್ತೆ. ಪ್ಲಸ್ ನಾವು ಈಗ ಎಲ್ಲರಿಗೂ ಒಂದು ಮನೆಗೂ ತಲುಪಿಸೋ ಒಂದು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ, ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಒಂದು ಪಬ್ಲಿಸಿಟಿ ಇನ್ನೊಂದು ವಿಚಾರಕ್ಕೆ ಭಾಳ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ ನನಗೆ. ನಿಮ್ಮಗಳ ಸಹಕಾರದಿಂದ ನಾನು ಪ್ರತಿಯೊಬ್ಬರಿಗೂ ರೀಚ್ ಆಗಿಬಿಟ್ಟು ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಎಲ್ಲರೂ ವಾಲಂಟಿಯರಾಗಿ ಏನೋ ಒಂದು ಸಿನಿಮಾ ಬಂದಿದೆ ಕನ್ನಡದಲ್ಲಿ ನೋಡೋಣ, ಒಂದು ಇಲ್ಲಿ ಬೆಳೀತಿರ್ತಕ್ಕಂಥ ಒಂದು ಆರ್ಟಿಸ್ಟ್ಗಳಿಗೆ ಒಂದು ಅವಕಾಶನ, ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ ಅಂತ ಅಂದ್ಬಿಟ್ಟು ಒಳ್ಳೆ ಮನಸ್ಸಿಂದ ಬರೋದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ. ನಿಮ್ಮಗಳ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಟಿವಿ ಮಾಧ್ಯಮ ಇದೆಯಲ್ಲ ಸರ್, ಪತ್ರಿಕಾ ಮಾಧ್ಯಮ ಇದೆ, ಟಿವಿ ಮಾಧ್ಯಮ ಇದೆ. ಅವ್ನ ಮನೆಗೆ ಮೊದಲು ನಮ್ಮಲ್ಲಿ ಊರ ಕಡೆ ಎಲ್ಲ ಜಡ್ಗ ಗಾಡಿಯಲ್ಲಿ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡ್ತಾ ಇದ್ವಿ ಊರೊಳಗೆಲ್ಲ. ಬಟ್ ಈಗ ಆ ಥರದ್ದು ಇಲ್ಲ. ಈಗ ಇಲ್ಲ ಸರ್, ಇಲ್ಲ ಸರ್, ಅದನ್ನ ನಾವೇ ಅದನ್ನು ಕಲಿಸ್ಕೊಟ್ಟು ಅದೊಂದು ವಿದ್ಯೆ ಅದಂಗೆ ಆಗೋದಿಲ್ಲ. ಅದು ಯಾರೋ ಒಬ್ಬ ಹಾಲು ಯಾರೋ 10 ಮನೆ ಕೊಡ್ತಾನೆ ಅಂದರೆ ಇನ್ನು ಮಿಕ್ಕದವ್ರು ಬರುವ ಆ ಥರ ಆಗೋದಿಲ್ಲ. ಅದೇ ಅವನು ಮಾತಾಡೋ ಥರ ಹೇಳಿ ಸರ್, ನೀವು ಐಡಿಯಾ ಕೊಡಿ ಸರ್, ಅದನ್ನು ಮಾಡ್ತೀವಿ ಸರ್. ಒಂದು ಹೊಸ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ನಾವು. ನನಗೆ ಅಂದರೆ ಜನಗಳಿಗೆ ತಲುಪಬೇಕು. ಬಟ್ ಫಸ್ಟು ಏನು ನಾವು ಶುಕ್ರವಾರ ಅಂತ ರಿಲೀಸ್ ಮಾಡ್ತೀವಿ, ಒಂದು ಇಷ್ಟ ಆಯಿತು ಜನಗಳಿಗೆ ಅಂತ ಒಂದು ಅಭಿಪ್ರಾಯ ಆಚೆ ಬಂತು ಅಂತಂದರೆ ಚೆನ್ನಾಗಿದೆ ಮೂವಿ ಅಂತ ಮೇಯ್ನ್ ಫಸ್ಟ್ ಬರೋದೇ ಹೆಂಗಸರು ಬಾಯಿಂದ. ಅದನ್ನು ಅದು ಬಂತು ಅಂತಂದರೆ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಮನೆಯಿಂದ ಆಚೆ ಬರ್ತಾರೆ. ಎಲ್ಲರಿಗೂ ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಅವಶ್ಯಕತೆ. ಈ ನಮ್ಮ ಮನೇಲೆ ತಗೊಳ್ಳಿ, ಇನ್ನು ಯಾರ ಮೇಲೆ ತಗೊಳ್ಳಿ, ನಾವೇನೇ ಟಿವಿ ಮುಂದೆ ಕೂತ್ಕೊಂಡ್ರು ಯಪ್ಪ ಈ ಮನೆ ಸಾಕಾಗ್ಬಿಟ್ಟಿದೆ ಅಂದ್ರು ಆಚೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತೀವಿ. ಆಚೆ ಎಲ್ಲಿಗೆ ಹೋಗ್ತಾರೆ? ಅದು ಎಂಟರ್ಟೈನ್ಮೆಂಟ್ ಬೇಕು. ಒಂದು 2 ಅವರ್, ಒಂದು 2.5 hours ಕೂತ್ಕೊಂಡು ಮೂವಿ ಮಾಡೋವಂಥ ಒಂದು ಅವಕಾಶ ಸಿಕ್ತು ಅಂತಂದರೆ ಖುಷಿಯಾಗತ್ತೆ. ಅದನ್ನು ಒಂದು ಒಳ್ಳೆ ಸಿನಿಮಾ ಇದೆ ಅಂತ ಒಂದು ಹೆಸರು ಬಂದರೆ, ಒಂದು ಜನಗಳ ಅಭಿಪ್ರಾಯ ಬಂತು ಅಂದರೆ ಈ ಮೂವಿ ನೋಡೋಣ ಚೆನ್ನಾಗಿದೆ ಅಂತ ಬರ್ತಾರೆ. ಆ ಥರ ಬಂದು ನೋಡೋ ಥರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ನಿಮ್ಮಗಳ ಸಪೋರ್ಟ್ ಬೇಕು. ಎಲ್ಲ ಜನಗಳು ಬಂದು ನೋಡಿ ಹರಿಸಿದ್ರೆ ಇನ್ನೂ ಮುಂದಕ್ಕೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ನಾನು